ನಮಗೆ ಇಲ್ಲಿ ಉಚಿತವಾಗಿ ಕಲಿಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೊರಗಡೆ ಹೋಗಿ ನಾವು ದುಡ್ಡು ಕೊಟ್ಟು ಈ ಥರ ಆರಿ ವರ್ಕ್ ಎಲ್ಲ ಕಲಿಬೇಕಂದ್ರೆ ನಮಗೆ ಅಷ್ಟು ಖರ್ಚು ಮಾಡೋ ಅಷ್ಟು ಕೆಪಾಸಿಟಿ ಇರಲಿಲ್ಲ. ತುಂಬ ಬಡತನದಲ್ಲಿದ್ದೀವಿ. ಆದರೆ ನಮಗೆ ಇಲ್ಲಿ ಉಚಿತವಾಗಿ ಕಲಿಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಈಗ ಆರಿ ವರ್ಕ್ ಕಲ್ತಿದ್ದೀನಿ, ಒಂದು ಬ್ಲೌಸ್ ಹಾಕೋಷ್ಟು ಕೆಪಾಸಿಟಿ ಬಂದಿದೆ ನನಗೆ. ಈಗ ಇದರಿಂದ ನನಗೆ ನನ್ನ ಆದಾಯನ ಇನ್ನೂ ಹೆಚ್ಚು ನಾನು ಗಳಿಸ್ಬೋದು ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದೆ. ಇದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿರೋ ಪ್ರಮೋದ್ ಸರ್ಗೆ ತುಂಬ ಧನ್ಯವಾದಗಳು. ನಮ್ಮದು ಟೈಲರಿಂಗ್ ಶಾಪ್ ಇದೆ. ನಾವು ಯಾವಾಗೂ ಬೇರೆಯವ್ರ ಹತ್ರ ಕೊಟ್ಟು ಮಾಡಿಸ್ತಾ ಇದ್ವಿ. ಈಗ ಅರ್ಜೆಂಟಿಗೆ ಬೇಕು ಅಂದರೆ ಕೊಡೋದಿಲ್ಲ ಯಾರು ಬೇಗ. ಹಂಗಾಗಿ ನಾವೇ ಕಲ್ತ್ಕೊಂಡ್ರೆ ಒಳ್ಳೇದಲ್ವ ಅಂತೇಳಿ ಕಲಿತಾ ಇದ್ದೀನಿ. ನನಗೆ ತುಂಬ ಧನ್ಯವಾದಗಳು. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಬೇರೆಯವರೆಲ್ಲ ಕಲಿಯೋರ್ಗು ತುಂಬ ಒಳ್ಳೆ ಆಪರ್ಚುನಿಟಿ ಇದು. ಕಲ್ತ್ಕೊಂಡು ನೀವು ಏನಾದರೂ ಹೆಲ್ಪ್ ಮಾಡ್ಬೋದು. 2-3 ಥರ ಟ್ರೈನಿಂಗ್ ಹೇಳ್ಕೊಡ್ತಾರೆ. ಎಲ್ಲರೂ ನೋಡಿ ಕಲ್ತ್ಕೊಳ್ಳಿ. ಆಮೇಲೆ ನೋಡಿ ಸರ್, ಈ ಥರ ನಾನು ಮಾಡಿದ್ದೀನಿ. ಇನ್ನೂ ಫಿನಿಶ್ ಆಗಿಲ್ಲ ಮಾಡ್ತಾಯಿದ್ದೀನಿ ಇನ್ನೂ. ಅದಕ್ಕೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಟೀಚರು ಎಲ್ಲರೂ. ಬಂದು ಎಲ್ಲರೂ ಕಲ್ತ್ಕೊಳ್ಳಿ. 2-3 ಥರ ಟ್ರೈನಿಂಗ್ ಇದೆ. ಸರ್ ಕಂಡಕ್ಟ್ ಮಾಡಿದ ಕ್ಲಾಸಿಗೆ ಬಂದು ಜಾಯ್ನ್ ಆಗಿದ್ದೆ. ಎಂಬ್ರಾಯ್ಡ್ರಿ ಆ್ಯಂಡ್ ಆರಿ ವರ್ಕ್ ಕ್ಲಾಸು. ಇದು ನಾನೇ ಮಾಡಿದ್ದು, ನಾನೇ ಓನಾಗಿ ನಾನು ಉಳಿಸ್ಕೊಂಡಿದ್ದು. ಆ್ಯಕ್ಚುಲಿ ಇದೆಲ್ಲ ಹೊರಗಡೆ ಮಾಡಿಸ್ಬೇಕಂದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಇವಾಗ ನಾನು ಓನಾಗಿ ಮಾಡಿಸ್ಕೊಂಡಿದ್ದು ನಂಗೆ ತುಂಬ ಸಂತೋಷ ಆಗ್ತಾಯಿದೆ. ಇದೆಲ್ಲ ಫುಲ್ ಮ್ಯಾಮ್ ಹೇಳ್ಕೊಟ್ಟು ನಾನು ಮಾಡಿದ್ದು. ಇದು ಒಂದು 12 ಡೇಸ್ ಕ್ಲಾಸ್ ಇತ್ತು. 12 ಡೇಸಲ್ಲಿ ನಾವು ಒಂದು ಓನ್ ಬ್ಲೌಸ್ ನಾವೇ ಮಾಡ್ಕೋಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ಇವಾಗ ನಮಗೆ. ಇದು ಹೊರಗಡೆ ಕೊಟ್ಟರೆ ಆಲ್ಮೋಸ್ಟ್ ಒಂದು 3000 ಅಷ್ಟು ಆಗುತ್ತೆ ರೇಟು. ಬಟ್ ಇವಾಗ ನಾವೇ ಮಾಡಿಸ್ಕೋಬೋದು. ನಾವು ಮಾಡಿಸ್ಕೊಳ್ದಂಗೆ ಹೊರಗಡೆನೂ ನಾವು ಕೊಡ್ಬೋದು, ಆರ್ಡರ್ಸ್ ಕೊಡ್ಬೋದು. ಬಂದರೆ ನಾವು ಮಾಡಿಕೊಡ್ಬೋದು. ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ. ಇದನ್ನು ಒಂದು ಬಿಸ್ನೆಸ್ ಆಗಿ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಬಂದರೆ ಬಿಸ್ನೆಸ್ಸಾಗಿ ಸ್ಟಾರ್ಟ್ ಮಾಡ್ತೀವಿ. ಮುಂಚೆ ಆರಿ ವರ್ಕ್ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ. ಏನಿದೇನೋ ಬೇರೆಯವ್ರು ಹೊಲ್ಸ್ಕೊಳಕ್ಕೆ ನೋಡ್ತಾ ಇದ್ದೆ. ಬಟ್ ಅವ್ರು ರೇಟ್ ಹೇಳುವಾಗ ಸ್ವಲ್ಪ ಯೋಚಿಸ್ತಾ ಇದ್ದೆ. ಆ ಅಮೌಂಟ್ ಇದ್ರೆ ನಾನು ಮಕ್ಳಿಗೆ ಹಾಕ್ಬೋದು, ಇಲ್ಲ ಮನೆಗೇನಕ್ಕಾರ ಆಗ್ಬೋದು ಅಂತ ಆ ಥರ ಯೋಚಿಸ್ತಾ ಇದ್ದೆ. ಇವಾಗ ಏನಂದರೆ ನಾನೇ ಮಾಡಿಸ್ಕೋಬೋದು, ಅದೇ ಥರ ಬೇರೆಯವ್ರಿಗೂ ಮಾಡಿಕೊಡ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ ಇವಾಗ. ಆ್ಯಕ್ಚುಲಿ ಇದು ನಮಗೆ 12 ದಿವಸದ ಪ್ರೋಗ್ರಾಮ್ ಇದ್ದಿದ್ದು. ಆ್ಯಕ್ಚುಲಿ ನಾನು ಕುಚ್ಚು ಇದು ಒಂದೇ ದಿನ ಹೇಳ್ಕೊಟ್ಟಿದ್ದು. ಅದರಲ್ಲಿ ನಾನು ಫುಲ್ ಹಾಕೊಂಡ್ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಫಸ್ಟ್ ನನಗೆ ಇದು ಹಾಕೋಕ್ಕೆ ಗೊತ್ತಿರಲಿಲ್ಲ. ಆರಿ ವರ್ಕ್ ಅಂದರೆ ಏನಂತಲೇ ಗೊತ್ತಿರಲಿಲ್ಲ. ಸುಮ್ಮನೆ ಬಂದೆ, ನೀಡಲ್ಲಿ ಇಟ್ಕೊಳ್ಳೋಕ್ಕೂ ಬರ್ತಾ ಇರಲಿಲ್ಲ. ಏನೋ ಬಿಟ್ಬಿಡೋಣ ಅಂತಲೇ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಇಲ್ಲ, ಬನ್ನಿ ನೀವು 12 ಡೇಸ್ ಕೂಡ ಕಂಪ್ಲೀಟ್ ಮಾಡಿ ನಿಮಗೆ ಬರುತ್ತೆ ಅಂತ ಹೇಳ್ಕೊಳ್ಳಿ. ನೋಡಿ, ನಾನು ಬ್ಲೌಸೇ ಹೊಲ್ಕೊಂಬಂದಿದ್ದೀನಿ, ಕುಚ್ಚು ಹಾಕ್ಕೊಂಬಂದಿದ್ದೀನಿ. ಈ ಪ್ರಮೋದ್ ಸರ್ಗೆ ಫ್ರೀಯಾಗಿ ಹೇಳ್ಕೊಟ್ಟ ತುಂಬ ಅನುಕೂಲ ಆಗಿದೆ ಎಲ್ರಿಗೂ. ಎಲ್ಲೂ ಈ ಥರದ್ದು ಆಪರ್ಚುನಿಟಿನೇ ನಮಗೆ ಸಿಗಲ್ಲ. ಅಂಥದ್ರಲ್ಲಿ ಈ ಪದ್ಮನಾಭನಗರದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ತುಂಬ ಖುಷಿಯಾಗಿದೆ. ನಾನು ಅದು ಫಸ್ಟ್ ಆರಿ ವರ್ಕ್ ನಾನೇ ಹೊಲ್ದಿದ್ದೀನಿ ಅಂತ ಹೇಳ್ಬಿಟ್ಟು, ಅದು ನನ್ನ 15 ವರ್ಷದ ಕನಸು ಬೇರೆ. ಮದುವೆ ಆದಾಗಲಿಂದ ಅನ್ಕೋತಾ ಇದ್ದೆ ಕಲಿಬೇಕು ಅಂತ. ತುಂಬ ಕಡೆ ವಿಚಾರಿಸಿದೆ, ನಮಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ನಮ್ಮದು ಕ್ಯಾಟ್ರಿಂಗ್ ಬೇರೆ, ಮನೇಲಿ ಕೆಲಸ ಅದು ಇದು ಅಂತೇಳಿ, ಮಕ್ಕಳು ಅದು ನನಗೆ ಆ ಟೈಮಲ್ಲಿ 11ರಿಂದ 1 ಗಂಟೆ ಇತ್ತಲ್ಲ, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಬರೋಕ್ಕೆ ತುಂಬ ಅನುಕೂಲ ಆಯಿತು. ನಾನು ಈ 12 ಡೇಸ್ ಆರಿ ವರ್ಕ್ ಕ್ಲಾಸಲ್ಲಿ ಒಂದು ಬ್ಲೌಸೇ ಫಿನಿಶ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ನನಗೆ ತುಂಬ ಯೂಸ್ಫುಲ್ ಆಯಿತು. ಮುಂದಕ್ಕೆ ನಾನೇ ಬ್ಲೌಸ್ ಬೇಕಂದರೆ ನಾನೇ ಮಾಡ್ಕೋಬೋದು, ಮುಂದಕ್ಕೆ ಬಿಸ್ನೆಸ್ಸು ಮಾಡ್ಬೋದು. ಸೊ ಅದರಿಂದ ತುಂಬ ಹೆಲ್ಪ್ಫುಲ್ ಆಗಿದೆ. ನಾನು ಇಲ್ಲಿ ಆರಿ ವರ್ಕು ಮತ್ತು ಸ್ಯಾರಿ ಕುಚ್ಚು ಮತ್ತು ಎಂಬ್ರಾಯ್ಡ್ರಿ ಅದಕ್ಕೆಲ್ಲ ಕಲ್ತ್ಕೊಂಡು 12 ದಿನದಲ್ಲಿ ಇಷ್ಟು ವರ್ಕ್ ಮಾಡಿದ್ದೀನಿ. ಈಗ ನಾನೇ ಒಂದು ಬಿಸ್ನೆಸ್ ಮಾಡೋ ಅಂಥ ಮೈಂಡ್ ಸೆಟ್ಟು ನನಗೆ ಅದು ಬಂದಿದೆ. ಇದು ನಾನು ಮಾಡಿರೋಂಥ ವರ್ಕು, ಅದು 12 ದಿನದಲ್ಲಿ ಕಲ್ತು ಮಾಡಿರೋವಂಥದ್ದು. ನಾನು ನಮ್ಮ ಪಕ್ಕದ ಮನೆಯವರು ಅವರು ಈ ಥರ ಕ್ಲಾಸಸ್ ನಡೆಯುತ್ತಂತೆ, ಕೇಕ್ ಬೇಕಿಂಗು, ಆರಿ ವರ್ಕು ಮತ್ತು ಬ್ರೈಡಲ್ ಮೇಕಪ್ ಆ ಥರದ್ದೆಲ್ಲ ನಡೆಯುತ್ತೆ, ನೀವು ಯಾವುದಕ್ಕಾದ್ರೂ ಜಾಯ್ನ್ ಆಗ್ತೀರಾ ಅಂತ ಕೇಳಿದರು. ಹಾಗಾಗಿ ನಾನು ಹೌದು ಜಾಯ್ನ್ ಆಗ್ತೀನಿ ಅಂತ ಅಂದ್ಬಿಟ್ಟು ಆರಿ ವರ್ಕು ಮತ್ತು ಎಂಬ್ರಾಯ್ಡ್ರಿ ಇದಕ್ಕೆ ಸೇರಿಕೊಂಡೆ. ಮತ್ತು ತುಂಬ ಕಲ್ತಿದ್ದೀನಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮಗೆ ಇಲ್ಲಿ ಫ್ರೀ ಕ್ಲಾಸಸ್ ನಡೀತಾ ಇದೆ ಅಂತ ಇನ್ಫಾರ್ಮೇಷನ್ ಬಂತು, ನೋಡೋಣ ಅಂತ ಬಂದ್ವಿ. ಕ್ಲಾಸಸ್ ತುಂಬ ಚೆನ್ನಾಗಿತ್ತು. ನಾನು ಫಸ್ಟು ಹ್ಯಾಂಡ್ ಎಂಬ್ರಾಯ್ಡಿಂಗ್ಗೆ ಅಟೆಂಡ್ ಮಾಡಿದ್ದು. ಕ್ಲಾಸಸ್ ತುಂಬ ಚೆನ್ನಾಗಿ ಬಂತು. ಅದರಿಂದ ನಾವು 2-3 ಬ್ಲೌಸ್ ವರ್ಕ್ನೂ ಮಾಡ್ಕೊಂಡ್ವಿ. ಮತ್ತು ನಮಗೆ ಹ್ಯಾರಿ ವರ್ಕು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಬೇಸಿಕಲಿ ಟೈಲರ್ ಆಗಿರೋದ್ರಿಂದ ನಮಗೆ ಹ್ಯಾರಿ ವರ್ಕು ತುಂಬ ಇಂಪಾರ್ಟೆಂಟ್ ಅಂತ ಸರ್ ಹತ್ರ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸರು ನಮಗೆ ಮತ್ತೆ ಇನ್ನೂ ಒಂದು ಚಾನ್ಸ್ ಕೊಟ್ಟರು, ಕಲಿಯೋರಿಗೆ ಚಾನ್ಸಸ್ ಕೊಟ್ಟು ಅವ್ರಿಗೆ ಕಲಿಯೋಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಫಸ್ಟ್ ಆಫ್ ಆಲು ಅವಕಾಶ ಸೆಕೆಂಡ್ ಇದಕ್ಕೂ ನಮ್ಗೆ ಅವಕಾಶ ಮಾಡಿಕೊಂಡಂಥ ಪ್ರಮೋದ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಬಟ್ ಒಂದೇ ವರ್ಕ್ ಮಾಡೋದ್ರಿಂದ ಮನೇಲಿ ನಾವೇನೂ ಅಚೀವ್ ಮಾಡೋಕ್ಕಾಗಲ್ಲ.
ಅದ್ರ ಜೊತೆಗೆ ಮತ್ತು ಹ್ಯಾರಿ ವರ್ಕು ನಾವು 300 ರೂಪಾಯಿ ಸಂಪಾದನೆ ಮಾಡ್ತಿದ್ದಂಥ ಜಾಗದಲ್ಲಿ ಇವತ್ತು 3000 ಸಂಪಾದನೆ ಮಾಡೋ ಅಂಥ ಲೆವೆಲ್ಗೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಸರು. ಸೊ ಹಂಗಾಗಿ ನಾವು ಈ ಪ್ಲಾಟ್ಫಾರ್ಮ್ನ ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು ಅಂತ ಒಂದು ಮಾರ್ಕೆಟಿಂಗ್ನ ಅವರೇ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹ್ಯಾಂಡ್ ಎಂಬ್ರಾಯ್ಡಿಂಗ್ ಮಾಡಿರೋದು ಹೊರಗಡೆ ಇದನ್ನೆಲ್ಲ ಕಲಿಯೋಕ್ಕೆ ತುಂಬ ಅಂದರೆ 30,000 40,000 ಮೇಲೆ ಅಕಾಡೆಮಿಯಲ್ಲೆಲ್ಲ 60,000ವರೆಗೂ ಪೇ ಮಾಡಬೇಕಿತ್ತು. ಬಟ್ ಅದು ಕೆಪಾಸಿಟಿ ನಮಗಿಲ್ಲದೆ ಇರೋದ್ರಿಂದ ನಮ್ಮಂಥ ಬಡ ಹೆಣ್ಮಕ್ಳುಗಳಿಗೆ ಹೆಲ್ಪ್ ಆಗಲಿ ಅಂತ ಇದೊಂದು ಪ್ಲಾಟ್ಫಾರ್ಮ್ನ ರೆಡಿ ಮಾಡಿಕೊಟ್ಟಿದ್ದಾರೆ ಸರು. ಅಂದರೆ ನಮಗಂತೂ ತುಂಬ ಹೆಲ್ಪ್ ಆಗ್ತಾ ಇದೆ. ಮನೆಗೆ ಏನಕ್ಕೆ ಬೇಕು ಅಂದ್ರೂ ಒಬ್ಬ ಗಂಡಸ್ರ ಮೇಲೆ ಕೇಳಬೇಕಿತ್ತು. ಇವಾಗ ನಮ್ಗೆ ಏನು ಬೇಕು ಏನು ಬೇಡ ಅನ್ನೋದನ್ನ, ನಮ್ಮ ಮಕ್ಳಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ನಾವೇ ತಗೊಳ್ಳುವಷ್ಟು ಲೆವೆಲ್ಗೆ ನಮಗೆ ದಾರಿ ಮಾಡಿಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ ಯು ಪ್ರಮೋದ್ ಶ್ರೀನಿವಾಸ್ ಸರ್, ತುಂಬ ಧನ್ಯವಾದಗಳು. ಆರಿ ವರ್ಕ್ ಹೇಳ್ಕೊಡ್ತಿದ್ದಾರೆ, ಫ್ರೀಯಾಗಿ ಹೇಳ್ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಈಗ ಹೊರಗಡೆ ಕಲಿಬೇಕಂದ್ರೆ 40-50 ಸಾವಿರ ಕೊಟ್ಟಂತೂ ನಮ್ಮ ಕೈಲಿ ಕಲಿಯೋಕ್ಕಾಗ್ತಿರಲಿಲ್ಲ. ಅಟ್ಲೀಸ್ಟ್ ನಾವು 15 ದಿವಸ ಕಲ್ತ್ರೂ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಅದು ಬೇಕಾಬಿಟ್ಟು ಅಂತೂ ಹೇಳ್ಕೊಟ್ಟಿಲ್ಲ ಸರ್. ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಹಿಳೆಯರು ಏನಾರು ಸಾಧನೆ ಮಾಡ್ತಾರೆ ಅನ್ನೋಂಥ ನಂಬಿಕೆ ಇಟ್ಟು ಈ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಕ್ಕೆ ಪ್ರಮೋದ್ ಸರ್ಗೆ ತುಂಬ ಧನ್ಯವಾದಗಳು. ಇಲ್ಲ ಅಟೆಂಡೆನ್ಸು ಎಲ್ಲ ರೆಗ್ಯುಲರಾಗಿ ಬರಬೇಕು ಅನ್ನೋದು ಒಂದಿರುತ್ತೆ. ಯಾರು ಬಂದಿಲ್ವೋ ಅವ್ರಿಗೆ ಫೋನ್ ಮಾಡಿ ಕಾಲ್ ಮಾಡಿ ಏನಾಯಿತು ಎಲ್ಲ ಕೇಳ್ತಾರೆ. ಹ್ಯಾರಿ ವರ್ಕ್ ಬ್ಲೌಸ್ ಕಲಿಯೋದ್ರಿಂದ ಒಬ್ಬೊಬ್ರು ಅವ್ರ ಮನೇಲಿ ಕೂತ್ಕೊಂಡೇ ಡೈಲಿ 1,000 ರೂಪಾಯಿ ಅರ್ನ್ ಮಾಡ್ಬೋದು. ಇವ್ರು ಹೊರಗಡೆ ಹೋಗಿ ಕಲಿಬೇಕಂದ್ರೆ 35,000 ರೂಪಾಯಿ ಕೊಟ್ಟು ಕಲಿಬೇಕಾಗತ್ತೆ. ಇಲ್ಲಿ ಫ್ರೀಯಾಗೆ ಕಲಿಸ್ತಾ ಇರೋದ್ರಿಂದ ಇವರೆಲ್ಲ ಯೂಸ್ ಮಾಡ್ಕೊಬೇಕು ಅನ್ಕೊತೀನಿ. ಮಹಿಳೆಯರಿಗೆ ಅಂತಲೇ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಿದ್ದಾರೆ. ಅಂದರೆ ಬ್ಯೂಟಿಷಿಯನ್ ಕೋರ್ಸು, ಎಂಬ್ರಾಯ್ಡ್ರಿ ಕೋರ್ಸು, ಬೇಕಿಂಗ್ ಕ್ಲಾಸಸ್ ಎಲ್ಲ ನಡೆಸ್ಕೊಡ್ತಿದ್ದಾರೆ. ಏನಕ್ಕೆ ಅಂತಂದರೆ ಮಹಿಳೆಯರಿಗೆ ಅವರಿಗೆ ಉಪಯೋಗ ಆಗಲಿ, ಮನೇಲಿರೋರಿಗೂ ಮನೆಯಿಂದ ಬಿಸ್ನೆಸ್ ಮಾಡೋ ಥರ ಉಪಯೋಗ ಆಗಲಿ ಅಂತ ಈ ಕಾರ್ಯಕ್ರಮನ ನಡೆಸ್ಕೊಡ್ತಿದ್ದಾರೆ. ಸೊ ಇದಕ್ಕೆ ನಾವು ಬಂದು 1 ವಾರದಿಂದ ಕಲಿತಾ ಇದ್ವಿ. ತುಂಬ ಉಪಯೋಗ ಆಗಿದೆ. ನಾವು ಮನೆಯಲ್ಲೇ ಇದ್ವಿ, ಮನೇಲಿ ಇದ್ಕೊಂಡು ನಾವು ಹೇಗೆ ಸಂಪಾದನೆ ಮಾಡೋಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ನಮಗೆ ತುಂಬ ಉಪಯೋಗ ಆಗಿದೆ. ನಾವು ಬ್ಯೂಟಿಷಿಯನ್ ಕೋರ್ಸ್ ಕಲಿತಾ ಇದ್ದೀವಿ. ಮೇಕಪ್ ಕ್ಲಾಸ್, ಮೇಕಪ್ ಇದನ್ನು ಕಲಿತಿದ್ದೀವಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಪ್ರವೀಣಾ ಮ್ಯಾಮ್ ಬೆನ್ಝೋಯಿಂದ ಬಂದಿದ್ದಾರೆ. ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನಮಗೆ ತುಂಬ ಉಪಯೋಗ ಆಗಿದೆ. ಎಲ್ಲೂ ಇಲ್ಲ ಈ ಥರ ಫ್ರೀ ಕ್ಲಾಸಸ್ ನಾವು ಎಲ್ಲೂ ನೋಡಿಲ್ಲ. ಬಟ್ ಇದಕ್ಕೆಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇಲ್ಲಿ ನಮಗೆ ಫ್ರೀ ಕ್ಲಾಸಸ್ ನಡೆಸ್ಕೊಡ್ತಿರೋದ್ರಿಂದ ತುಂಬ ಉಪಯೋಗ ಆಗಿದೆ. ಪ್ರಗತಿ ಪದ್ಮನಾಭ ನಗರಕ್ಕೆ ಜಾಯ್ನ್ ಆಗಿದ್ದೀನಿ. ಇದರಲ್ಲಿ ತುಂಬಾ ಹೆಲ್ಪ್ ಆಗ್ತಿದೆ. ಲೈಕ್ ನಾನು ಸ್ಟಡಿ ಮಾಡ್ಕೊಂಡೇ ಪಾರ್ಟ್ ಟೈಮ್ ಥರ ವರ್ಕ್ ಮಾಡ್ಬೋದು. ಈ ಇಂಡಸ್ಟ್ರಿಯಲ್ಲಿ ನಂಗೆ ಬರೋಕ್ಕೆ ತುಂಬಾ ಇಷ್ಟ. ಬಿಕಾಸ್ ಮೇಕಪ್ ಆರ್ಟಿಸ್ಟ್, ಬ್ಯೂಟಿಷಿಯನ್ ಎಲ್ಲ ಒಂದು ಇದಿದೆ. ಸೊ ಅದಕ್ಕೆ ನಾನು ಈ ಇಂಡಸ್ಟ್ರಿಯಲ್ಲಿ ಬರಬೇಕಂತ ಅಂದ್ಕೊಂಡಿದ್ದೀನಿ. ಲೈಕ್ ವುಮೆನ್ಸ್ ಆಲ್ರೆಡಿ ಸ್ಟ್ರಾಂಗ್ ಆಗಿರ್ತಾರೆ. ಈ ಥರದಿಂದ ಅವ್ರಿಗೆ ಏನೋ ಒಂದು ಪರ್ಸ್ನಲ್ಸ್ಗೆ ಆದ್ರೂ ಯೂಸ್ ಆಗುತ್ತೆ. ಸೊ ಇಲ್ಲಿ ಕೇಕ್ ಬೇಕಿಂಗು ಮತ್ತು ಎಂಬ್ರಾಯ್ಡಿಂಗು, ಮೇಕಪ್ ತುಂಬಾ ಹೇಳ್ಕೊಡ್ತಾ ಇದ್ದಾರೆ. ಫ್ರೀಯಾಗೆ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ನನಗೂ ಹೆಲ್ಪ್ ಆಗಿದೆ. ಇವಾಗ ತುಂಬ ಜನ ಮತ್ತು ಪ್ರವೀಣಾ ಮ್ಯಾಮ್ ಅಂತ ಬೆನ್ಝೋಯಿಂದ ಬಂದಿದ್ದಾರೆ. ಅವ್ರು ತುಂಬಾ ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾಯಿದ್ದಾರೆ. ನನಗೂ ತುಂಬ ಹೆಲ್ಪ್ ಆಗಿದೆ. ಲೈಕ್ ಸ್ಟಡಿ ಮಾಡಿಕೊಂಡೆ ನಾವು ಪಾರ್ಟ್ ಟೈಮ್ ಥರ ನಾವು ಇದನ್ನು ಮಾಡ್ಕೊಳ್ಬೋದು. ಎಲ್ಲೂ ಬೇರೆ ಕಡೆ ಈ ಥರ ಹೇಳ್ಕೊಡ್ತಾ ಇಲ್ಲ ಫ್ರೀಯಾಗೆ, ಬಟ್ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ನಮಗೆ ಇಲ್ಲಿ ಪ್ರಮೋದ್ ಶ್ರೀನಿವಾಸ್ ಅವರು ಪ್ರಗತಿ ಪದ್ಮನಾಭ ನಗರ ಅಂತ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿ ಇಲ್ಲಿ ಕೇಕ್ ಮೇಕಿಂಗು, ಬ್ಯೂಟಿಷಿಯನ್, ಹಾರಿ ವರ್ಕು ಮತ್ತು ಇದು ಯುವಕರಿಗೆ ಈಗ ಡಿಜಿಟಲ್ ಮಾರ್ಕೆಟಿಂಗು ಕಂಪ್ಯೂಟರಲ್ಲಿ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಫ್ರೀಯಾಗಿ. ಅದೂ ನಾವು ಮತ್ತೆ ತಿರ್ಗಾ ಇದನ್ನೆಲ್ಲ ದುಡ್ಡು ಕೊಟ್ಟು ಕಲಿಬೇಕು ಅಂದರೆ, ಆಚೆ ಹೋಗಿ ಕಲಿಬೇಕು ಅಂದರೆ ಒಂದು 60-70 ಸಾವಿರ ಆದರೂ ಆಗೇ ಆಗ್ತಿತ್ತು. ಅದು ಇವರು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದು ಜಾಯ್ನ್ ಆದ್ವಿ. ನಾನು ಬ್ಯೂಟಿಷಿಯನ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ. ಇಲ್ಲಿ ಪ್ರತಿಮಾ ಟೀಚರ್ ಬಂದು ಇಲ್ಲಿ ನಮಗೆ ಹೇಳ್ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಮಗೇನು ಗೊತ್ತಿಲ್ಲ ಅಂದ್ರೂ ಒಂದೊಂದು ನೀಟಾಗಿ ಹೇಳ್ಕೊಡ್ತಿದ್ದಾರೆ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಥರ, ನಾವು ಓನ್ ಬಿಸ್ನೆಸ್ ಮಾಡೋ ಥರ ಹೇಳ್ಕೊಡ್ತಿದ್ದಾರೆ. ನಮಗೂ ಓನಾಗಿ, ನನಗೂ 2 ಹೆಣ್ಮಕ್ಳು, ನಮ್ಮ ಮಕ್ಳಿಗೂ ನಾವು ಮಾಡ್ಕೋಬೋದು. ಅವರು ಆಚೆ ಕಡೆ ಬಿಸ್ನೆಸ್ಸು ಮಾಡ್ಬೋದು, ಅರ್ನ್ ಮಾಡ್ಬೋದು. ಯಾರ ಕೈಯೂ ಕಾಯೋಂಗಿಲ್ಲ. ಆ ಥರ ಹೆಣ್ಮಕ್ಳು ಮುಂದೆ ಬರಬೇಕು ಅಂತ ಇಲ್ಲಿ ಪ್ರಮೋದ್ ಸರು ನಮ್ಮನ್ನೆಲ್ಲ ಮುಂದೆ ತರ್ತಾ ಇದ್ದಾರೆ. ನಾನಿಲ್ಲಿ ಬ್ಯೂಟಿಷಿಯನ್ ಕಲಿಯಕ್ಕೆ ಬರ್ತಾ ಇದ್ದೀನಿ. ಕೇಕ್ ಮೇಕಿಂಗು ಮತ್ತು ಎಂಬ್ರಾಯ್ಡಿಂಗು ಮತ್ತು ಬ್ಯೂಟಿಷಿಯನ್ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಮ್ಯಾಮು ಪ್ರವೀಣ್ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಮಗೆ ಖುಷಿ ಆಗುತ್ತೆ. ಇಲ್ಲಿ ಬಂದ ನೆನಪು ಅಂದರೆ ಕಾಲೇಜಲ್ಲಿ ಹೇಗೆ ದಿನ ಕಲಿತಿದ್ದು, ಹೇಗೆ ಕಲಿತಿದ್ದು ಅದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ನಮಗಿಷ್ಟ ಆಯಿತು. ಪ್ರವೀಣ್ ಮ್ಯಾಮು ಎಲ್ಲ ಹತ್ತಿರ ಬಂದು ಹೇಳ್ಕೊಡ್ತಾರೆ. ಹೇರ್ ಸ್ಟೈಲ್ ಹೇಗೆ ಮಾಡ್ಕೋಬೇಕು ಅನ್ನೋದು ಏನೂ ಗೊತ್ತಿಲ್ಲ. ಇಲ್ಲಿ ಬಂದಮೇಲೆ ಎಲ್ಲ ಗೊತ್ತಾಗಿದ್ದು ಹೇಗೆ ಮಾಡ್ಕೋಬೇಕು ಏನು ಅಂತ. ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿ. ಎಷ್ಟೋ ಜನ ಹೆಣ್ಮಕ್ಳಿಗೆಲ್ಲ ಈ ಥರ ತರಬೇತಿ ಯಾರಿಗೂ ಸಿಗಲ್ಲ. ನಮ್ಮ ಪದ್ಮನಾಭನಗರ ಶಾಖೆಯಲ್ಲಿ ಎಲ್ಲ ಥರದ್ದು ಈ ಥರ ಫ್ರೀ ಉಚಿತ ಕ್ಲಾಸ್ಗಳಿದೆ. ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ನಾನು ಮನವಿ ಮಾಡ್ತೀನಿ ಎಲ್ಲರಲ್ಲೂ. ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹೆಣ್ಮಕ್ಳುಗಳಿಗಂತೂ. ಎಷ್ಟು ಅಂದರೆ ನಾವು ಮನೆ ಒಳಗೆ ಕುತ್ಕೊಂಡಿದ್ವಿ, ಏನೇ ನಾವು ಕಲ್ತಿರೋ ಒಂದು ಕೈ ಕೆಲಸ ಅನ್ನೋದೊಂದು ಬೇಕಾಗಿತ್ತು. ನಮ್ಗೆ ಆ ಕೈ ಕೆಲಸ ನಮಗೆ ಏನೂ ಗೊತ್ತಿರಲಿಲ್ಲ. ಈ ಇನ್ಸ್ಟಿಟ್ಯೂಟಿಗೆ ಬಂದಮೇಲೆ ನಮಗೆ
ಇವಾಗ ನಾವು ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಾಯಿದ್ವಿ, ಎಂಬ್ರಾಯ್ಡ್ರಿ ಕೋರ್ಸ್ ಮಾಡ್ತಾಯಿದ್ದಾರೆ ಕೆಲವರು ಲೇಡೀಸ್ಗಳು, ಮತ್ತು ಕೆಲವರು ಕುಕಿಂಗ್ಸ್ ಮಾಡ್ತಾಯಿದ್ದಾರೆ. ಇದೆಲ್ಲ ನೋಡಿ ಬಹಳ ಸಂತೋಷ ಆಗಿದೆ. ನಮ್ಮ ಸರಿ ಹೀಗೆ ನಮಗೆ ಪ್ರೋತ್ಸಾಹ ಕೊಡ್ತಾ ಇರಲಿ. ನಾವು ಇನ್ನೂ ಹೆಚ್ಚೆಚ್ಚು ನಾವು ಇನ್ನೂ ಕಲಿಯೋದಿದೆ. ನಮಗೆ ಇದು ಏನು ಸಾಲಲ್ಲ, ಇನ್ನೂ ಬೇಕು ನಮಗೆ. ಅವರಿಂದ ನಮಗೆ ಸಪೋರ್ಟ್ ಜಾಸ್ತಿ ಬೇಕಾಗಿದೆ. ನಮ್ಮ ಏರಿಯಾದ ಹೆಣ್ಮಕ್ಳುಗಳಿಗೆ ಎಲ್ರಿಗೂ ಬೇಕು. ಎಲ್ಲರೂ ಬಂದು ಉಪಯೋಗಿಸ್ಕೊಳ್ಳಿ ಈ ಸದಾವಕಾಶನ. ನೋಡಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಬೋದು, ಜೊತೆಗೆ ಪಾಂಪ್ಲೆಟ್ಸ್ ಅಲ್ಲಿ ನೋಡಿರ್ಬೋದು, ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿರ್ಬೋದು, ಬೇರೆ ಬೇರೆ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಗೊತ್ತಾಗಿ ನಿಮಗೂ ಆಸಕ್ತಿ ಬಂದು ಎಲ್ಲರೂ ಇವತ್ತು ಅಪ್ಲಿಕೇಶನ್ಸ್ ಹಾಕಿ ಇಲ್ಲಿ ಸೇರಿದ್ದೀರಾ. ಈ ಕಾರ್ಯಕ್ರಮ ಏನಪ್ಪಾ ಅಂದ್ರೆ, ಪ್ರಮೋದ್ ಶ್ರೀನಿವಾಸ್ ಅವರು ಕಳೆದ 2 ವರ್ಷದಿಂದ ಪದ್ಮನಾಭನಗರದಲ್ಲಿ ಮಕ್ಕಳಿಗೆ, ಯುವಕರಿಗೆ ಮತ್ತೆ ದೊಡ್ಡವರಿಗೆ ಎಲ್ಲ ರೀತಿ ವಯಸ್ಸಿನವರು ಕೂಡ ಒಂದಲ್ಲ ಒಂದು ರೀತಿ ಉಪಯೋಗ ಆಗುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬರ್ತಾ ಇದ್ದಾರೆ. ಮಕ್ಕಳಿಗೆ ಉಚಿತ ಸಾಂಸ್ಕೃತಿಕ ಬೇಸಿಗೆ ಶಿಬಿರ ಆಗಿರ್ಬೋದು, ಸಮ್ಮರ್ ಕ್ಯಾಂಪ್, ಅದರಲ್ಲಿ ಫ್ರೀಯಾಗಿ ಡ್ಯಾನ್ಸ್, ಮ್ಯೂಸಿಕ್, ಯೋಗ ಅವೆಲ್ಲ ಹೇಳ್ಕೊಟ್ಟು, ಜೊತೆಗೆ ಸ್ಟೂಡೆಂಟ್ಸ್ಗಳಿಗೆ ಚೆನ್ನಾಗಿ ಸ್ಕೋರ್ ಮಾಡಿರುವಂಥ SLC ಮತ್ತು PUC ಚೆನ್ನಾಗಿ ಸ್ಕೋರ್ ಮಾಡಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಪ್ರತಿಭಾ ಪುರಸ್ಕಾರನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ವಯಸ್ಸಾದವ್ರಿಗೆ, ದೊಡ್ಡವರಿಗೆ ಉಚಿತವಾಗಿ ಹೆಲ್ತ್ ಕೂಡ ಆರ್ಗನೈಸ್ ಮಾಡಿದ್ದಾರೆ. ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಟ್ರೈನರ್ಗಳಿಗೆ ಕರ್ಕೊಂಡ್ಬಂದು ಅವ್ರ ಕೈಯಲ್ಲಿ ಟ್ರೈನಿಂಗ್ ನ ಕೊಡಿಸಿ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇದರಲ್ಲಿ ನೀವು ಒಂದಿಷ್ಟು ಜನ ಆಲ್ರೆಡಿ ಕಲ್ತಿರೋಂಥವ್ರು ಬಂದು ಕೂತಿದ್ದೀರಾ. ಇನ್ ಸ್ವಲ್ಪ ಜನ ಹೊಸದಾಗಿ ಕಲಿಬೇಕು ಅಂತ ಬಂದಿರೋರು ಇದ್ದಾರೆ. ಸೊ ನಿಮ್ಗೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳು ಓದೋದು, ಕಲಿಕೆ, ಎಜುಕೇಶನ್ ಅಷ್ಟೇ ಅಲ್ಲದೆ ಯಾವಾಗ ಕೆಲಸ ಮಾಡಕ್ ಶುರು ಮಾಡ್ತಾರೋ ಅವಾಗ ಅವರಷ್ಟೇ ಎಂಪವರ್ ಆಗಲ್ಲ, ಅವರ ಕುಟುಂಬ ಕೂಡ ಎಂಪವರ್ ಆಗುತ್ತೆ, ಆ ಕುಟುಂಬ ಕೂಡ ಶಕ್ತಿಶಾಲಿ ಆಗುತ್ತೆ. ಮನೆಯಲ್ಲಿ ಸುಮಾರು ತೊಂದರೆಗಳಿರುತ್ತೆ, ಮನೆಯಲ್ಲಿ ದುಡಿಯೋಂಥವ್ರು ಕಡಿಮೆ ಜನ ಇರ್ಬೋದು, ಅಥವಾ ಏನೋ ಒಂದು ಕಾರಣದಿಂದ ಆಗ್ತಿರೋಂಥ ಇರ್ಬೋದು. ಸೊ ಹೆಣ್ಣು ಮಕ್ಕಳು ಯಾವಾಗ ದುಡಿಮೆ ಶುರು ಮಾಡ್ತಾರೆ, ಅವರ ಒಂದು ಕೆಪಾಸಿಟಿ ಇದ್ದು ಕೂಡ ಮನೆಗೆ ಸೀಮಿತವಾಗಿದ್ರೆ ಅವಾಗ ಮನೆ ಕಷ್ಟಗಳನ್ನ ಸಾಲ್ವ್ ಮಾಡೋದು ಇನ್ನೂ ಕಷ್ಟ ಆಗುತ್ತೆ. ಸೊ ಕೆಪಾಸಿಟಿ ಇದ್ದು ಕೂಡ ಮನೇಲಿ ಕುತ್ಕೋಬಾರ್ದು. ಹೆಣ್ಮಕ್ಳು ಮನೆಯಿಂದ ಆಚೆ ಬಂದು ಸ್ಕಿಲ್ಸ್ ನ ಕಲ್ತು, ಕೌಶಲ್ಯಗಳನ್ನ ಕಲ್ತು, ಅವ್ರಿಗೆ ಯಾವ ಕೆಲಸ ಮಾಡೋಕ್ಕಾಗುತ್ತೋ ಅದನ್ನ ಕಲ್ತು, ಅದರಿಂದ ದುಡಿಮೆ ಮಾಡಿ ಮತ್ತೆ ಮನೆಯೊಳಗೆ ಹೋದಾಗ ಮನೆಗೆ ಒಂದು ಶಕ್ತಿನ ತುಂಬೋದಕ್ಕೆ ಸಾಧ್ಯ ಆಗುತ್ತೆ. ಸರ್ಕಾರಗಳ ಕಡೆಯಿಂದ ಸುಮಾರು ಸ್ಕೀಮ್ಸ್ ಗಳಿರುತ್ತೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ 70 ಸ್ಕೀಮ್ಸ್, ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳಿಂದ ಸುಮಾರು 400 ಯೋಜನೆಗಳು, ಕಾರ್ಯಕ್ರಮಗಳಿದೆ. ಅವರು ಹೆಣ್ಣು ಮಕ್ಕಳನ್ನ ಅವರೇ ಒಂದು ಉದ್ಯೋಗಸ್ಥರನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡೋ ರೀತಿ 740 ಕಾರ್ಯಕ್ರಮಗಳಿದೆ. ಆದರೂ ಕೂಡ ಇನ್ನೊಂದಿಷ್ಟು ಹೆಣ್ಮಕ್ಳಿಗೆ ಅದು ರೀಚ್ ಆಗಿಲ್ಲ. ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರಲ್ಲ, ಅಥವಾ ಈ ರೀತಿ ನೀವು ಸರ್ಕಾರದಿಂದ ಈ ಯೋಜನೆ ಉಪಯೋಗಿಸ್ಕೋಬಹುದು, ನೀವೇ ನಿಮ್ಮ ಕಾಲದಲ್ಲಿ ನಿಂತ್ಕೋಬಹುದು, ದುಡಿಬಹುದು ಅಂತ ಒಂದು ಮಾಹಿತಿಯ ಕೊರತೆ ಇರುತ್ತೆ. ಸೊ ಆ ಒಂದು ಮಾಹಿತಿಯನ್ನ ಹಂಚ್ಕೋಬೇಕು. ಮತ್ತೆ ಯಾರಿಗೆ ತಾವಿನ್ನು ಕಲಿಬಹುದು, ಕಲ್ತು ದುಡಿಬಹುದು ಅನ್ನೋದು ಅವ್ರಿಗೆ ಗೊತ್ತಿರಲ್ವೋ ಅಂಥವ್ರಿಗೆ ಅದನ್ನ ತಿಳಿಸಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ಬರೀ ಟ್ರೈನಿಂಗ್ ಅಷ್ಟೇ ಅಲ್ಲದೆ ನೀವು ಕಲ್ತಿರೋದನ್ನ, ನೀವೇನ್ ಟ್ರೈನಿಂಗ್ ತಗೊಂಡಿರ್ತೀರ ಅದನ್ನ ದುಡಿಮೆಯಾಗಿ ಪರಿವರ್ತನೆ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದೊಂದು ಕಂಪ್ಲೀಟ್ ಇಂಟಿಗ್ರೇಟೆಡ್ ಒಂದು ಯೋಜನೆ ಇದು ಪ್ರಗತಿ ಪದ್ಮನಾಭನಗರ. ಪ್ರಮೋದ್ ಶ್ರೀನಿವಾಸ್ ಅವರು ಕೇವಲ ನಿಮ್ಗೆ ಟ್ರೈನಿಂಗ್ ಕೊಟ್ಬಿಟ್ಟು ಮನೆ ಕಳ್ಸೋದಿಲ್ಲ. ಈಗ ನೀವು ಕೇಕ್ ಬೇಕಿಂಗ್ ಕಲ್ತ್ರೆ ಅದನ್ನ ಬಿಸ್ನೆಸ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬಹುದು ಅಂತ. ಇವಾಗ ಕೇಕ್ ಮಾಡ್ತೀರಾ, ಮಫಿನ್ಸ್ ಮಾಡ್ತೀರಾ, ಬಿಸ್ನೆಸ್ಗಳು ಮಾಡೋದು ಕಲಿತೀರಾ. ಆದ್ರೆ ಅದನ್ನ ನೀವು ಮನೇಲೆ ಮಾಡ್ಕೊಂಡು ನೀವೇ ತಿನ್ಕೊಂಡಿದ್ರೆ ಅದನ್ನ ದುಡಿಮೆ ಮಾಡೋಕ್ಕಾಗಲ್ಲ. ಅದನ್ನ ನೀವು ಈ ರೀತಿ ಕಲ್ತಿದ್ದೀರಾ, ಕಲ್ತು ನೀವು ಏನೇ ಅಂದ್ರೆ ಯಾರೇ ನಿಮ್ಗೆ ಆರ್ಡರ್ ಕೊಟ್ರೆ ಅದನ್ನ ಅವ್ರಿಗೆ ಎಷ್ಟು ಕಷ್ಟ ನೀವೇ ಮನೇಲಿ ಮಾಡಿ ಅವ್ರಿಗೆ ಸಪ್ಲೈ ಮಾಡ್ಬೋದು ಅನ್ನೋದನ್ನ ನೀವು ಮಾರ್ಕೆಟಿಂಗ್ ಮಾಡ್ಕೊಂಡಾಗ್ಲೇನೆ ನಿಮ್ಗೆ ಆರ್ಡರ್ಸ್ ಬರೋದು, ನೀವು ಬಿಡೋದು ಸಾಧ್ಯ ಆಗೋದು.